ಮಹಿಳಾ ಉದ್ಯಮಿಗಳ ಪವರ್ ಸಂಸ್ಥೆಯ ಆಶ್ರಯದಲ್ಲಿ ಮಿಷನ್ ಕಾಂಪೌಂಡ್ ಬಳಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿರುವ 3 ದಿನಗಳ ಪವರ್ ಪರ್ಬ 2025 ಶುಕ್ರವಾರ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಪವರ್ ಪರ್ಬಕ್ಕೆ ಚಾಲನೆ ನೀಡಿದ ಪ್ರಗತಿಪರ ರೈತ ಮಹಿಳೆ ಡಾಕ್ಟರ್ ಕವಿತಾ ಮಿಶ್ರಾ ಮಾತನಾಡಿ, ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಿ ಮುನ್ನಡೆದಾಗ ಮಾತ್ರ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯ. ಮಹಿಳೆಯರು ಕೂಡ ಸಬಲರು ಎಂಬುದಕ್ಕೆ ಪವರ್ ಸಂಸ್ಥೆ ಸಾಧಿಸಿದ ಸಾಧನೆ ಉತ್ತಮ ಉದಾಹರಣೆ ಎಂದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮಾತನಾಡಿ, ಪವರ್ ಪರ್ಬಕ್ಕೆ ಪ್ರೋತ್ಸಾಹಿಸಿದರೆ ಇನ್ನಷ್ಟು ಮಹಿಳೆಯರಿಗೆ ಉತ್ತೇಜನ ದೊರಕುತ್ತದೆ ಎಂದರು. ಶಾಸಕ ಯಶ್ಪಾಲ್ ಸುವರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಎಂಇಎಸ್ಸಿ ಜಂಟಿ ನಿರ್ದೇಶಕ ಕೆ ಸಾಕ್ರಟೀಸ್ ಮಳಿಗೆಗಳನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಸಂಸ್ಥೆಯ ವತಿಯಿಂದ ಡಾಕ್ಟರ್ ಕವಿತಾ ಮಿಶ್ರಾ ಅವರನ್ನು ಗೌರವಿಸಲಾಯಿತು. ಪ್ರಭಾರ ಎಡಿಸಿ ನಾಗರಾಜ್ ವಿನಾಯಕ್, ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಇದರ ಸಿಇಒ ಡಾಕ್ಟರ್ ಎಪಿ ಆಚಾರ್, ಯೂನಿಯನ್ ಬ್ಯಾಂಕ್ನ ರೀಜನಲ್ ಹೆಡ್ ನರೇಶ್ ಕುಮಾರ್, ನಗರಸಭೆಯ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್, ಕೋಶಾಧಿಕಾರಿ ಪುಷ್ಪರಾವ್, ಪವರ್ ಸಂಸ್ಥೆಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪವರ್ ಸಂಸ್ಥೆಯ ಅಧ್ಯಕ್ಷೆ ತನುಜಾ ಮಾಪೇನ್ ಸ್ವಾಗತ ಮಾಡಿದರೆ, ಕಾರ್ಯದರ್ಶಿ ಪ್ರಿಯಾ ಕಾಮತ್, ಪವರ್ ಪರ್ಬದ ಸಂಯೋಜಕಿ ಸುಗುಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಸ್ಥೆಯ ಸ್ಥಾಪಕಾಧ್ಯಕ್ಷೆ ರೇಣು ಜಯರಾಮ್, ಪುಷ್ಪ, ಗಣೇಶ್, ತಾರಾ ತಿಮ್ಮಯ್ಯ ಅತಿಥಿಗಳನ್ನು ಪರಿಚಯಿಸಿದರು. ಸೆಗಣಿ ಅದ್ರ ಕಾಲಾಗಿಂದ ಉಚ್ಚಿ ಎಲ್ಲ ಬಳದ ಒಂದು 7-8 ಗಂಟೆ ಮೇವು ಹಾಕಿದ ಮೇಲೆ ಅವಾಗ ಅದ್ರ ಮೈ ತಿಕ್ಕಿ ಹಾಲು ಹಿಂಡಕ್ಕೆ ಕುಂತ್ರಂದ್ರೆ ಅವಾಗ 7-8 ತೆಂಬಿಗೆ ಹಾಲು ಕೊಡ್ತದೆ. ನಾನು ಒಂದೇ ಸಲ ಹಾಲು ಹಿಂಡಕ್ಕೆ ಹೋದಾಗ ಚಲೋ ರೆಡಿಯಾಗೇ ಹೋಗಿದ್ದೆ, ಆದರೆ ಅದು ನನ್ನ ಕಮ್ಯುನಿಟಿ ಅಂತ ತಿಳ್ಕೊಳ್ಳಿಲ್ಲ, ಒದ್ದೆ ಬಿಡುತ್ತೆ. ಯಾವಾಗ ಮತ್ತು ಸಾದಾ ಹೋಗಿ ನಿಂತ ಮೇಲೆ ಅದ್ರ ಕಾಲಾಗಿನ ಸೆಗಣಿ ಉಚ್ಚಿ ಎಲ್ಲ ಬೆಳೆದು ಅದ್ರ ಮೈ ತಿಕ್ಕಿ ಅದಕ್ಕೊಂದು 7-8 ಗಂಟೆ ಮೇವು ಹಾಕಿದ ಮೇಲೆ ಈಗ ಒಂದು ದಿವ್ಸಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ 25-30 ಲೀಟ್ರ್ ಹಾಲು ಹಿಂಡ್ತೀನಿ ನಾನು. ಯಾವಾಗ ಒಂದೇ ಸಲ ಸೆಗಣಿ ಮುಟ್ಟಿದ್ದೆ ಕೈಯಾಗ ವಾಸನೆ ಬರ್ತಿತ್ತು, ಒಂದು ಸಾಬೂನ ಮುಗಿದಿತ್ತು, ಆದರೆ ವಾಸನೆ ಹೋಗಿದ್ದಿಲ್ಲ. ಆದರೆ ಈಗ ಆ ಸೆಗಣಿ ವಾಸನೆ ಬರಲಿಲ್ಲ ಅಂದ್ರೆ ಊಟ ರುಚಿ ಅನಿಸೋದಿಲ್ಲ. ಸೊ ಇನ್ನು ಮಧ್ಯಾಹ್ನದ ಅನ್ನ ಸಾರ ಮೇಲಂತೂ ರೈತಂದು ಅಧಿಕಾರ ಐತಿ. ಯಾಕಂದ್ರೆ ನೀವೇನು ತಿಳ್ಕೊಂಡಿರಿ, ನಿಮ್ಮ ಸೀರಿಯಲ್ ಸ್ಟಾರ್ಟ್ ಆಗ್ತಾವೆ ಸಾಯಂಕಾಲ 6:30 7 ಗಂಟೆಗೆ, ನಿಮ್ಮ ಸೀರಿಯಲ್ ಮುಗಿತಾವೆ 9:30 ಅಂತ 10 ಗಂಟೆಗೆ. ಒಂದೇ ಸೀರಿಯಲಿಗೆ ನೀವು ಅಕ್ಕಿ ಬ್ಯಾಳೆ ಇಡ್ತೀರಿ ಕುಕ್ಕರ್ ಒಳಗೆ, ಗಂಡ ಬರೋ ಟೈಮಿಗೆ ಒಗ್ಗರಣೆ ಕೊಟ್ಟು ಊಟಕ್ಕೆ ಕುಂದಿರ್ತೀರಿ. ಅಂದರೆ ಅಕ್ಕಿ ಬ್ಯಾಳೆ ರೆಡಿ ಆಗಲಿಕ್ಕೆ ಯು ಆರ್ ಥಿಂಕಿಂಗ್ ಇಟ್ ಈಸ್ ಓನ್ಲಿ 3 hours. ಬಟ್ ರೈತ ಅಕ್ಕಿ ಬ್ಯಾಳೆ ಬೆಳಿಬೇಕಂದ್ರೆ 6 ತಿಂಗಳು ಬೆವರು ಸುರಿಸೋದಿಲ್ಲ, ರಕ್ತ ಸುರಿಸ್ತಾನೆ. ಯಾಕಂದ್ರೆ 1200 ಗಳೆ ಆಗ್ಯಾವ, 1500 ಒಂದು ತಾಸು ಟ್ರ್ಯಾಕ್ಟರ್ ಆಗ್ಯದ, ಗಂಡಾಳ 600-700 ಆಗ್ಯಾವ, ಹೆಣ್ಣಾಳ 500-600 ಆಗ್ಯಾವ. ಇಷ್ಟೆಲ್ಲ ಸರ್ಕಸ್ ಮಾಡಿ ನಮ್ಮ ಬೆಳೆ ಬಂದಾಗ ಅದಕ್ಕೆ ರೇಟ್ ಇರೋದಿಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್. ಇಲ್ಲಿರುವಂಥ ಒಂದು 10 ರೂಪಾಯಿ ಬಾಟ್ಲಿಗೆ 10 ರೂಪಾಯಿ ಫಿಕ್ಸ್ ಮಾಡುವಂಥ ಅಧಿಕಾರ ಐತಿ. ಆದ್ರೆ ನಾವು ಬಿಸಿಲೊಳಗೆ ಸುಟ್ಟು ಮಳೆ ನೆನೆದು ಥಂಡ್ಯಾಗ ನಡಗಿ ಒದ್ದಾಡಿದರೂ ನಮ್ಮ ಬೆಳೆಗಳ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಸರ್ಕಾರ ಕೊಟ್ಟಿಲ್ಲ, ಸಮಾಜನೂ ಕೊಟ್ಟಿಲ್ಲ. ನಾನು ಇವತ್ತು ನಿಮ್ಮ ಮುಂದಿಂತ ಕೃಷಿ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ. ಅಂದರೆ ಬೇಸಿಕಲಿ ಐ ಆಮ್ ನಾಟ್ ಎ ಫಾರ್ಮರ್. ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ 28 to 30 years back. I used to write beautiful programs on C++, and I have done my project work on transmission control protocol/internet protocol, and the board gave me 90 marks. They asked me on what basis you have given 90 to her. Again the board, the evaluation team came. I executed the same program. My marks became 93. They gave me 3 case marks. I was having the confidence. ಎಂಥ ಪ್ರೋಗ್ರಾಮ್ ಕೊಟ್ಟರು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಿದ್ದೆ ನಾನು, ಬಿಕಾಸ್ ಐ ವಾಸ್ ಹ್ಯಾವಿಂಗ್ ದ ಕ್ರೇಜ್ ಆಫ್ ರೈಟಿಂಗ್ ದ ಪ್ರೋಗ್ರಾಮ್ಸ್. ಅಷ್ಟು ಚೆನ್ನಾಗಿ ನಾನು ಮಾಡ್ತಿದ್ದೆ. ಆದರೆ ಅದೇ ಟೈಮ್ನಲ್ಲಿ ನನಗೆ ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಒಂದು ಹಳ್ಳಿಗೆ ಮದುವೆ ಮಾಡಿಕೊಟ್ರು. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ.